ಈಗ ಕೊಲೆ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿರ್ತೀನಿ, ಆ ಕೊಲೆ ಮಾಡೋರು ಬಂದು ನನಗೆ ಬೆದರಿಕೆ ಆಗ್ತಾರೆ. ಇವಾಗಲೂ ಫೋನ್ಸ್ ಕರೆಗಳು ತುಂಬಾ ಬರುತ್ತೆ. ನಂಗೆ ರಾಜಕಾರಣಿಗಳ ಮೇಲೆ ಏನಕ್ಕೆ ತುಂಬಾ ಅಂದ್ರೆ ತುಂಬಾ ಕೋಪ ಬರುತ್ತೆ, ಇದಾಗುತ್ತೆ ಅಂದ್ರೆ ಕೆಟ್ಟ ರಾಜಕಾರಣಿ ಬಗ್ಗೆ ಮಾತಾಡ್ತಾ ಇದೀನಿ. 4 ಕಾರ್ಗಳಿರುತ್ತೆ ಸರ್, ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು, ಮನೆಗಳು, ರೆಸಾರ್ಟ್ಗಳು. ಯಾಕೆ ಒಂದ್ಸಾರದ ಬಡವರು ಒಂದು ಸ್ಟೇಷನ್ ಮೆಟ್ಲು ಹತ್ತಕ್ಕೆ ಇವಾಗಲೂ ಭಯ ಪಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಇರೋದೇನಕ್ಕೆ ಸರ್? ಪಬ್ಲಿಕ್ಗೋಸ್ಕರ, ನಮ್ ರಕ್ಷಣೆಗೆ. ಆ ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಕುತ್ಕೋಬಹುದು, ಮಾತಾಡ್ಬೋದು, ಬರ್ಬೋದು. ಮೆಟ್ಲು ಹತ್ತಬೇಕಂದ್ರೆ ಅಯ್ಯೋ ಪೊಲೀಸು. ಭಯ ಪಡೋಂತ ಅವಶ್ಯಕತೆ ಇಲ್ಲ, ಕಾನೂನು ತಿಳ್ಕೊಬೇಕು ಸರ್. ಕೇಳಿ ನೋಡ್ರಿ, ನಮ್ಮ ಮನೇಲಿ ನಮ್ಮ ಅಕ್ಕ ತಂಗಿರಿದ್ರೆ, ನಿಮ್ಮ ಮನೇಲಿ ನಿಮ್ಮ ಅಕ್ಕ ತಂಗಿರಿದ್ರೆ ಸುಮ್ನೆ ಕೇಳಿ ನೋಡ್ರಿ, ಅವ್ರು ನಿಮ್ಗೂ ಹೇಳಿರಲ್ಲ ಈಚೆ ಇವತ್ತೆಲ್ಲ ಏನೇನಾಯ್ತಮ್ಮ, ಇದರಿಂದ ಏನೇನ್ ಆಗ್ತಿದೆ ಅಂತ. ದುಡ್ಡು ಎಷ್ಟೊಂದು ನಾಯಿ ಕಾಮಕರನ್ನ ದಾಟ್ಕೊಂಡು ಮನೆಗೆ ಬಂದಿರ್ತಾಳೆ ಹುಡುಗಿ, ಹೇಳಿರಲ್ಲ ಮನೇಲಿ ಅಷ್ಟೇ. ಡ್ರಾಮಾಗಳನ್ನೆಲ್ಲ ಮಾಡ್ತಾ ಇದ್ರಿ, ಸಿನಿಮಾ ಇಂಡಸ್ಟ್ರಿಗೆ ಲಿಂಕ್ ಹೆಂಗಾಯ್ತು ಅಂದ್ರೆ ಫಸ್ಟ್ ನಾನು ಸರ್ ರೈನ್ ಎಫೆಕ್ಟ್ ಬಿಡ್ತಿದ್ದೆ. ನಾನು ಕಾಲೇಜ್ ಹೋದವಾಗ ಬಂಕ್ ಕುಡಿಯೋದು, ಯಾರು ಶೂಟಿಂಗ್ ಇದ್ರೆ ಅಣ್ಣ ಏನಾದ್ರು ಇದೆಯಾ ಅಣ್ಣ ಪ್ಲೀಸ್ ಅಣ್ಣ ಅಂತ ಕೇಳುವಾಗ, ಇಲ್ಲಪ್ಪ ಕ್ರೈನ್ ಅಲ್ಲಿ ಕೆಲಸ ಮಾಡಿದ್ದೆ. ಆಮೇಲೆ ರೈನ್ ಎಫೆಕ್ಟ್ ಮಾಡಿದೆ. ಆಮೇಲೆ ಒಂದು ಮಲಯಾಳಂ ಫಿಲಮ್ಸ್ ಎಲ್ಲ ಇದು ಬಿಡಕ್ ಹೋಗಿದ್ದೆ. ಈ ತರ ಎಲ್ಲ ಮಾಡ್ಕೊ ಬಂದೆ. ಅಂದ್ರೆ ನಿಮ್ಗೆ ಅಂದ್ರೆ ಪರಿಚಯ ಇದ್ರಾ ನಿಮ್ಗೆ ಸಿನಿಮಾ ಇಂಡಸ್ಟ್ರಿ? ಹೌದು ಸರ್, ಅಂದ್ರೆ ಪರಿಚಯ ಇದು ಅಂದ್ರೆ ಪರಿಚಯ ಮಾಡ್ಕೊಂಡೆ. ಶೂಟ್ ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಹೋಗೋವಾಗೆಲ್ಲ ಏನ್ ಮಾಡ್ತಿದ್ದೆ ಅಂದ್ರೆ, ಎಲ್ಲಿ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ನಿಂತ್ಕೊಬಿಡೋದು. ದಿನ ಗಂಟೆ ಕಳಿಯೋದೇ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿ ಯಾರೋ ಲಿಂಕ್ ಹಿಡಿಯೋದು, ಅಣ್ಣ ಏನಾದ್ರು ಪ್ಲೀಸ್ ಅಣ್ಣ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾ ಇತ್ತು. ಆತರ ಮೂವ್ ಮಾಡ್ಕೊಂಡು ಹೋಗಿ ಚೈನ್ ಲಿಂಕ್ ಇಂದ ಸರ್, ಇವಾಗ ಭರಾಟೆ ಸಿನಿಮಾ ನೆಲಮಂಗಲದಲ್ಲಿ ಕುಣಿಗಲ್ ರೋಡಲ್ಲಿ ನಡೆದಿದ್ದು. ನನ್ನ ಹತ್ರ ಆರೇಜ್ ಸಿಕ್ತು ಆ ಟೈಮಲ್ಲಿ, ಚಾಮರಾಜಪೇಟೆ ಮನೆ. ಅಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಯಾರು ದುಡ್ಡು ಕೊಡ್ತಾರೆ, 200 ರೂಪಾಯಿ ಪೆಟ್ರೋಲ್ ಬೇಕು. ಅಲ್ಲಿ ನೋಡಿದ್ರೆ ಕೊಡೋರು ಒಂದ್ ಸತಿ ಕೊಡ್ತಾ ಇರ್ಲಿಲ್ಲ. ನಮ್ ಫ್ರೆಂಡ್ ಯೋಗೇಶ್ ಅಂತ ಒಬ್ಬ ಇದ್ದಾನೆ, ಅವನು ಏನ್ ಮಾಡೋನು, ಅವ್ನು ದುಡ್ದಿದ್ ಕಾಸೆಲ್ಲ ರಜಾ ಹಾಕ್ಬಿಟ್ಟು ನನ್ ಜೊತೆ ಬರೋನು. ಹೋಗೋ ನೀನೇನೋ ಮಾಡ್ತಿದ್ಯಾ. ಫಸ್ಟ್ ಎಂಕರೇಜ್ಮೆಂಟ್ ಅದು, ಯಾವನು ಕೊಟ್ಟಿರ್ಲಿಲ್ಲ. ಅವಾಗ ಮನೆ ಸಪೋರ್ಟ್ ಅವಾಗಿರ್ಲಿಲ್ಲ ನಂಗೆ. ಬಾಪ ಅಂತ ಒಂದು ದುಡ್ಡು ಕೊಟ್ಟು ಕಳ್ಸೋನು, ಆ ಗಾಡಿಯಲ್ಲಿ ಹೋಗಿ 200 ರೂಪಾಯಿ ಪೆಟ್ರೋಲ್ ಹಾಕ್ಸ, ಅವ್ರು 100 ರೂಪಾಯಿ ಕೊಡೋರು. ಮನೆಗ್ ಬರಕ್ಕಾಗದೆ ತುಂಬಾ ಸತಿ ಸಿಟ್ಟೆಲ್ಲ ಮಾಡ್ಕೊಬಿಟ್ಟಿದ್ದೀನಿ ನಾನು ನಮ್ ಟೀಮು. ನಾನು ಒಬ್ನೇ ಅಲ್ಲ, ನಮ್ ಗ್ಯಾಂಗ್ ಫೈಟರ್ಸ್ ಕಷ್ಟಗಳೇ ಇಷ್ಟು, ತೊಂದ್ರೆ ಇಲ್ಲ. ಆ ಊಟಕ್ಕೆ ಶಾಮಿಯಾನ ಇರುತ್ತಲ್ಲ, ಆ ಶಾಮಿಯಾನ ಕಿತ್ಕೊಡೋದು, ಆ ಚಂದ್ರ ನೋಡ್ಕೊಂಡು ನಾವು ಸ್ಟಾರ್ಗಳ ಹಾಗೆ ಆಗ್ತೀವಿ ಬಿಡು ಮಗ ಅನ್ನೋ ಹುಚ್ಚಲ್ಲಿ ಆತರ ಬೆಳ್ಕೊ ಬಂದವ್ರು ಸರ್ ನಾವೆಲ್ಲ. ಸಿನಿಮಾ ಹುಚ್ಚಂಗಿತ್ತು. ಅದಾದ್ಮೇಲೆ ನವರಸ ನಟನ ಅಕಾಡೆಮಿಲಿ ಟ್ರೈನ್ ತಗೊಂಡೆ. ಎಷ್ಟು ಕಾಂಪಿಟೇಷನ್ಸ್ ತುಂಬಾ ಇದೆ ಅಂತ ಅಲ್ಲಿ ಹೋಗಿ ಎಲ್ಲಿ ಕಲ್ತಾಗ ಅಲ್ಲಿ ಡ್ರಾಮಾ, ಮೈಮ್, ಆಕ್ಟಿಂಗು, ವಾಯ್ಸು, ಸಂಗೀತ, ಫೈಟು ತುಂಬಾ ಕಲಿತೆ. ವಿದ್ಯೆ ಅಂತೂ ತುಂಬಾ ಕಲಿತೆ ಅಲ್ಲಿ ಕಲ್ತಾದ್ಮೇಲೆ ಈಚೆ ಬೇರೆನೇ ಇದೆ. ನಾನು ಸಪ್ರೇಟ್ ಆಗಿ ಏನಾದ್ರು ಮಾಡಿದ್ರೆ ಗುರ್ತಿಸ್ಕೊಳಕ್ ಆಗೋದು, ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡಕ್ ಆಗೋದು ಅನ್ನೋ ಇದರಿಂದ ಈಚೆ ಬಂದು ನಾನು ಅದ್ರ ಜೊತೆಗೆ ನನ್ ಚಿಕ್ಕ ವಯಸ್ಸಿಂದ ಇದು ನಮ್ಮ ಮಾವನಿಂದಾನೆ ಜನಕ್ಕೆ ಏನಾದ್ರು ಮಾಡ್ಬೇಕು. ಯಾಕಂದ್ರೆ ನಮ್ಮ ಮಾವನ್ನ ನಾನು ಕಾಟಂಪೇಟೆ ಡೈಲಿ ಬ್ಯಾಂಕ್ ಬಿಡಕ್ ಹೋಗ್ತೀನಿ ಸರ್. ಬ್ಯಾಂಕ್ ಬಿಡುವಾಗ ಏನಾಗುತ್ತೆ ಅಂದ್ರೆ, ಇವಾಗ ರೋಡಲ್ಲಿ ಫುಲ್ ಟ್ರಾಫಿಕ್ ಅಲ್ಲಿ ಕಲ್ಲಿರುತ್ತೆ ಅನ್ಕೊಳ್ಳಿ, ಆ ಕಲ್ಲನ್ನ ಇಳಿದು ಬಿಟ್ಟು ಎತ್ತಿ ಸೇಡ್ಗೆ ಹಾಕಿ ನೋಡಿ, ಯಾರು ಜನ ಹಂಗಂಗೆ ಓಡಾಕ್ತಾರೆ. ಒಂದು ಜವಾಬ್ದಾರಿ ಇಲ್ಲ, ಯಾರು ಬಿದ್ರೆ ಅಂತ ಎತ್ತಾಕೋರು, ಸಿಗ್ನಲ್ಗಳಿದ್ರೆ. ಯಾಕಂದ್ರೆ ನನ್ನ ಸಿಗ್ನಲ್ ಇವಾಗಲೂ ನಾನು ನೆನ್ಸ್ಕೊಂತೀನಿ, ಒಂದು ಸಿಗ್ನಲ್ ಅಲ್ಲಿ ಇವಾಗ ನಾವು ಸಿಗ್ನಲ್ ಜಂಪ್ ಮಾಡಿದ್ರೆ ನಮ್ಗೆ ಫೈನ್ ಹಾಕ್ತಾರೆ 500, 1000. ಕೆಲವೊಂದು ಸಿಗ್ನಲ್ಗಳೇ ವರ್ಕ್ ಆಗ್ತಾ ಇರಲ್ಲ. ಇವಾಗ ನಾವ್ ಯಾರಿಗೆ ಫೈನ್ ಹಾಕೋಣ, ಯಾರನ್ನ ಕೇಳಲಿ ನನಗೆ. ಮತ್ತೆ ರೋಡ್ ಇವಾಗ ಯಾರು ರಾಜಕಾರಣಿ ಬರ್ತಾನೆ ಅಂತ ಇಂಥ ಡೇಟ್ ಬರ್ತಾನೆ ಅಂತ ಬ್ಯಾನರ್ಗಳು ಬಿದ್ದಿದ್ರೆ ಆ ರೋಡ್ ಫುಲ್ಲು ರೆಡಿ ಆಗಿರುತ್ತೆ. ಅದೇ ನಾರ್ಮಲ್ ಪಬ್ಲಿಕ್ ಓಡಾಡುವಾಗ ಯಾಕೆ ನೀನ್ ರೋಡ್ ರೆಡಿ ಮಾಡ್ತಿಲ್ಲ? ನಂದೇ ತಾನೇ ದುಡ್ಡು. ನಾವೆಲ್ಲ ಟ್ಯಾಕ್ಸ್ ಅಂದ್ರೆ ನೀವು ತುಂಬಾ ಜನ ಅನ್ಕೊಂತಾ ಇದ್ರ, ನಿಮ್ಮೆಲ್ಲ ಪಬ್ಲಿಕ್ ಅಲ್ಲೇ ಹೇಳ್ತಾ ಇದೀನಿ, ಟ್ಯಾಕ್ಸ್ ನಾವೆಲ್ಲ ಕಳ್ತೀವಿ ಬಿಡೋ ಮಗ, ನಾವೇನೋ ಕೂಲಿ ಮಾಡೋರು. ನೀನ್ ಒಂದು ಹಾಲ್ ಪ್ಯಾಕೆಟ್ ತಗೋ, ಅದ್ರಲ್ಲಿ ಕಟ್ತಾ ಇದೀನಿ ಟ್ಯಾಕ್ಸ್. ಅರ್ಥ ಆಯ್ತಾ? ಒಂದು ರೈಸ್ ಪ್ಯಾಕೆಟ್, ಒಂದು ಏನೇ ಚಿಕ್ಕ ಒಂದು ಚಾಕ್ಲೇಟ್ ತಗೊಂಡು ಅದಕ್ಕೂ ಟ್ಯಾಕ್ಸ್ ಕಟ್ತಾ ಇದೆಯಾ, ನಿನ್ಗೆ ಗೊತ್ತಿರಲ್ಲ ಅಷ್ಟೇ. ಅದು ನನ್ ದುಡ್ಡಿಂದ ನೀನ್ ರಾಜಭಾರ ಮಾಡ್ತಾ ಇದೆಯಲ್ಲ, ನೀನ್ ನನಗೇನ್ ಮಾಡ್ತಿದ್ಯಾ? ಇವಾಗ ಎಷ್ಟು ರೇಪ್ಗಳಾಗ್ತಾ ಇದೆ ಈಚೆ ಪ್ರಪಂಚದಲ್ಲಿ, ಎಷ್ಟು ಅನ್ಯಾಯಗಳಾಗ್ತಾ ಇದೆ, ರೇಪ್ಗಳಾಗ್ತದೆ, ಶಿಕ್ಷೆಗಳಾಗ್ತಾ ಇದೆಯಾ? ನಮ್ಗೆ ಯಾಕೆ ಸಂಕ್ರಾಂತಿಗೋ ಶಿವರಾತ್ರಿಗೋ ಒಬ್ಬೊಬ್ಬನ ಸಾಯಿಸ್ಕೊಂಡ್ ಬರ್ತಾ ಇದಾರೆ ಅಷ್ಟೇ. ಇನ್ನೇನ್ಗಾಗ್ತಾ ಇದಾರೆ ಕಾನೂನಲ್ಲಿ? ಅಷ್ಟೊಳಗೆ ಎಷ್ಟಾಗ್ತಾ ಇದೆ? ಇವಾಗ ಮೊನ್ನೆ ರೀಸೆಂಟ್ ಆಗಿ ವಿಷಯ ಹೆಂಗ್ ಗೊತ್ತಾಯ್ತಂದ್ರೆ, ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದೇ ಇಲ್ಲ ಸರ್. ಇವಾಗ ನಾವ್ ಈಚೆ 1000 ಮಾತಾಡ್ಬೋದು ಹೆಣ್ಣು ಬಗ್ಗೆ, ಏನ್ ಹಿಂಗ್ ಬಟ್ಟೆ ಹಾಕೊಂಡು ಹಿಂಗ್ ಓಡಾಡ್ತಾಳೆ, ಇವಳೇ ಸರಿ ಇಲ್ಲ, ಚೆಂಗ್ಳು ಬಿಟ್ಟೋದ್ಲು, ಮೋಸ ಮಾಡೋದ್ಲು. ಫಸ್ಟ್ ಆಫ್ ಆಲ್ ಅವ್ರನ್ನ ಕೇಳಿ ನೋಡ್ರಿ, ನಮ್ಮ ಮನೇಲಿ ನಮ್ಮ ಅಕ್ಕ ತಂಗಿರಿದ್ರೆ, ನಿಮ್ಮ ಮನೇಲಿ ನಿಮ್ಮ ಅಕ್ಕ ತಂಗಿರಿದ್ರೆ ಸುಮ್ನೆ ಕೇಳಿ ನೋಡ್ರಿ, ಅವ್ರು ನಿಮ್ಗೂ ಹೇಳಿರಲ್ಲ ಈಚೆ ಇವತ್ತೆಲ್ಲ ಏನೇನಾಯ್ತಮ್ಮ, ಇದರಿಂದ ಏನೇನ್ ಆಗ್ತಿದೆ ಅಂತ. ದುಡ್ಡು ಎಷ್ಟೊಂದು ನಾಯಿ ಕಾಮಕರನ್ನ ದಾಟ್ಕೊಂಡು ಮನೆಗೆ ಬಂದಿರ್ತಾಳೆ ಹುಡುಗಿ, ಹೇಳಿರಲ್ಲ ಮನೇಲಿ ಅಷ್ಟೇ. ಕೇಳೋ ಜವಾಬ್ದಾರಿ ನಮ್ದಿರುತ್ತೆ, ಕೇಳೋರಿಲ್ಲ ಸರ್ ಮನೇಲಿ. ಏನಮ್ಮ ಊಟ ಆಯ್ತಾ, ತಿಂಡಿ ಆಯ್ತಾ, ಏನಾಗ್ತಿದೆ ಈಚೆ ಸಮಾಜ, ಯಾರು ಪ್ರಶ್ನೆ ಮಾಡೋರಿಲ್ಲ ಸರ್. ಅದು ತುಂಬಾ ಹೊಟ್ಟೆ ಉರಿಯುತ್ತೆ ನನಗೆ. ಬಡವರು ಒಂದು ಸ್ಟೇಷನ್ ಮೆಟ್ಲು ಹತ್ತಕ್ಕೆ ಇವಾಗಲೂ ಭಯ ಪಡ್ತಾ ಇದ್ದಾರೆ.
ಪೊಲೀಸ್ ಸ್ಟೇಷನ್ ಇರೋದೇನಕ್ಕೆ ಸರ್? ಪಬ್ಲಿಕ್ಗೋಸ್ಕರ, ನಮ್ ರಕ್ಷಣೆಗೆ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಕುತ್ಕೋಬಹುದು, ಮಾತಾಡ್ಬೋದು, ಬರ್ಬೋದು. ಮೆಟ್ಲು ಹತ್ತಬೇಕಂದ್ರೆ ಅಯ್ಯೋ ಪೊಲೀಸು. ಭಯ ಪಡುವಂತ ಅವಶ್ಯಕತೆ ಇಲ್ಲ, ಕಾನೂನು ತಿಳ್ಕೊಬೇಕು ಸರ್. ಆ ಕಾನೂನ್ಗೆ ಎಷ್ಟು ಮರ್ಯಾದೆ ಕೊಡ್ತೀವೋ ಅಷ್ಟು ನಮ್ಗೆ ರಕ್ಷಣೆ ಕೊಡುತ್ತೆ. ಅದೆಲ್ಲ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಎಲ್ಲ ಮಾಡ್ಬೇಕು ಸರ್. ಯಾಕಂದ್ರೆ ಹೊಟ್ಟೆ ಉರಿಯುತ್ತೆ. ಇವಾಗ ನಂಗೆ ರಾಜಕಾರಣಿಗಳ ಮೇಲೆ ಏನಕ್ಕೆ ತುಂಬಾ ಅಂದ್ರೆ ತುಂಬಾ ಕೋಪ ಬರುತ್ತೆ, ಇದಾಗುತ್ತೆ ಅಂದ್ರೆ, ಕೆಟ್ಟ ರಾಜಕಾರಣಿ ಬಗ್ಗೆ ಮಾತಾಡ್ತಾ ಇದೀನಿ. 4 ಕಾರ್ಗಳಿರುತ್ತೆ ಸರ್, ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು, ಮನೆಗಳು, ರೆಸಾರ್ಟ್ಗಳು. ಯಾಕೆ 1,000 10 ಇರ್ಬೇಕಾ? ನಂಗೆ ರೋಡಲ್ಲಿ ಹೋಗೋ ಭಿಕ್ಷೆ ಬೇಡವನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ನನ್ ಗಾಡಿಯಲ್ಲಿ ಓಡಾಡ್ತಾರೆ, ನಂಗೂ ಅದೇ ಬೇಜಾರಾಗುತ್ತೆ ಸರ್. ಇವನ ಹತ್ರ ಇಲ್ಲ, ನನ್ನ ಹತ್ರ ಏನಕ್ಕಿದೆ, ನನ್ಗೆ ಯಾಕೆ ಈ ಗಾಡಿ ಅನ್ಸ್ಬಿಡುತ್ತೆ ಸರ್. 10 ರೂಪಾಯಿ ಕೇಳ್ತಾ ಇದ್ರೆ ನನ್ನ ಹತ್ರ ಇದೆ, ಇವ್ರ ಹತ್ರ ಏನಕ್ಕಿಲ್ಲ? ನಾನು ಅದೇ ದೇಶದಲ್ಲಿ ಇದ್ದೀನಿ, ಇವ್ರು ಅದೇ ದೇಶದಲ್ಲಿ ಇದ್ದಾರೆ, ಅದೇ ಸಮಾಜದಲ್ಲಿ ಇವ್ರು ಇದ್ದಾರೆ, ಇವ್ರಿಗೆ ಯಾಕಿಲ್ಲ? ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾ ಇದಾರೆ? ಯಾರು ಕೊಡ್ಬೇಕು? ನಾವು ಓಟಾಗಿ ಗೆಲ್ಸ್ಕೊಂಡಿರೋ ನನ್ನ ಮಕ್ಕಳನ್ನ ಕೇಳ್ಬೇಕು. ಅವ್ರು ಮಾಡ್ತಾ ಇದಾರ? ಇವಾಗ ನಾ ಸಿಗ್ನಲ್ ಇವಾಗ ಪೊಲೀಸರ ಬಗ್ಗೆ ತಪ್ಪಿಡಿತಿಲ್ಲ, ಆದ್ರೆ ವಾಸ್ತವ ಹೇಳ್ತಾ ಇದೀನಿ. ನೀನು ಭಿಕ್ಷೆ ಬಡೋರು ಇರ್ತಾರೆ ಸರ್ ಸಿಗ್ನಲ್ ಅಲ್ಲಿ, ಹೆಲ್ಮೆಟ್ ಹಾಕಿದ್ರೆ ಹಿಡಿತಾ ಇದ್ಯಾ, ಫೈನ್ ಹಾಕ್ತಿಯಾ, ಚಲನ್ ಕೊಟ್ಟಿರಾ ಅಂದ್ರೆ ಕಮಿಷನ್ ಇಟ್ಕೊಂಡು ಕೆಲವ್ರು ಇದಾರೆ. ಎಲ್ಲಾ ಕಡೆ ಇದೆ ಸರ್, ಡೈರೆಕ್ಟ್ ಆಗಿ ಹೇಳ್ತೀನಿ. ಅದೇ ದುಡ್ಡನ್ನ ಈಗ ಭಿಕ್ಷೆ ಬೇಡೋನ್ ಅದೇ ದುಡ್ಡನ್ನ ಕಲೆಕ್ಟ್ ಮಾಡ್ಬಿಟ್ಟು ಭಿಕ್ಷೆ ಬೇಡೋನು ಒಂದ್ ಅಂಗಡಿಯಾಗ ಕೊಟ್ಬಿಡ್ರಿ, ಹೆಲ್ಮೆಟ್ ಅಂಗಡಿಯಾಗ ಕೊಟ್ಬಿಡ್ರಿ. ಅವ್ನಿಗೆ ನೀವು ಫೈನ್ ತಗೊಂಡ ಹೆಲ್ಮೆಟ್ ನಾನು ಕೊಡ್ಸು, ಅವ ಭಿಕ್ಷೆ ಬೇಡೋ ಜೀವನ ಆಗುತ್ತೆ. ಈ ತರ ಏನ್ ತಲೆ ಓಡಿಸಿ ನೀವು ನಮ್ಮ ಗೌರ್ಮೆಂಟ್ ಏನಕ್ಕೆ ಮಾಡ್ತಿಲ್ಲ? ಎಂಡ್ ಆಫ್ ದಿ ಡೇ ದುಡ್ಡು. ಸಿಗರೇಟ್ ಹೊಡೆಯೋರ್ಗೂ ಅಷ್ಟೇ ಸರ್, ಇಷ್ಟು ದಿನಕ್ಕೆ ಇಷ್ಟು ಮಾಡ್ಲೇಬೇಕು ನೀವು ಅಂತ ಹೇಳ್ತಾರೆ. ಅದಿದೆ ವಾಸ್ತವ ಇದು. ಸಿಗರೇಟ್ ಹೊಡೆಯೋರು ಎಷ್ಟೇ ಆಯ್ತು, ಇವತ್ತು ಇದಾಗಿಲ್ಲ ಅಂದ್ರೆ ಇನ್ನ ರೌಂಡ್ಸ್ ಹೊಡಿತಾರೆ. ಅಂದ್ರೆ ನಮ್ ಗೌರ್ಮೆಂಟ್ಗೆ ನಮ್ಗೆ ಇದಕ್ಕೆ ಏನ್ ಬೇಕು? ದುಡ್ಡು. ನೀನ್ ಹೊಡಿಬಾರ್ದು ಅನ್ನಂಗಿಲ್ಲ, ಹೊಡೆದ್ರೆ ಫೈನ್ ಕೊಡು. ಇದ್ ಯಾವ ಲೆಕ್ಕ, ಇದ್ ಯಾವ ನ್ಯಾಯ ಅಂತ ನಂಗೆ ಅನಿಸ್ತಾನೆ ಇಲ್ಲ ನಂಗೆ. ಯಾಕೆ ಸಮಾಜ ಇಷ್ಟ ಅನ್ಯಾಯಗಳು, ಲಂಚ, ಭ್ರಷ್ಟಾಚಾರ ತುಂಬಾ ನೋಡ್ಬಿಟ್ಟಿದೀನಿ ಸರ್. ಇದ್ರ ಬಗ್ಗೆ ಎಷ್ಟೇ ಫೈಟ್ ಮಾಡಿದ್ರು ಒಂದಲ್ಲ ಒಂದಿನ ನನ್ನ ಸಾವು ನನಗೆ ಗೊತ್ತು. ಯಾಕಂದ್ರೆ ನಾನು ಈ ಆಫೀಸಲ್ಲಿ ಎಷ್ಟು ಜನಕ್ಕೆ ಇದು ಮಾಡಿ, ಎಷ್ಟು ಜನಕ್ಕೆ ಓಡಾಡಿ, ಈಗ ಕೊಲೆ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿರ್ತೀನಿ. ಆ ಕೊಲೆ ಮಾಡೋರು ಬಂದು ನನಗೆ ಬೆದರಿಕೆ ಆಗ್ತಾರೆ. ಇವಾಗಲೂ ಫೋನ್ಸ್ ಕರೆಗಳು ತುಂಬಾ ಬರುತ್ತೆ. ಎಲ್ಲಿದ್ದೀರಾ? ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಬನ್ನಿ ನನ್ನ ಆಫೀಸ್ಗೆ, ಸಾಯಿಸಂಗ್ರೆ ಸಾಯಿಸ್ಕೊಡ್ರಿ, ತೊಂದರೆ ಇಲ್ಲ. ಜನಕ್ಕೆ ಇದಾರೆ ಅಷ್ಟು ಸಾಕು ಸರ್ ನನಗೆ. ಆ ಮೈಂಡ್ ಸೆಟ್ ಅಲ್ಲಿ ಇರೋ ವ್ಯಕ್ತಿ ನಾನು. ಇವಾಗ ಇಷ್ಟು ಹೇಳಿದ್ದಕ್ಕೆ ಇಷ್ಟು ಕೋಪ ಮಾಡ್ಕೊಂಡ್ರಿ, ಕೋಪ ಏನು? ನೀವು ಮುಂಚೆಯಿಂದನೂ ಕೋಪ ಇದೆಯಾ ಹೆಂಗೆ? ಕೋಪ ಏನಕ್ಕೆ ಸರ್ ಬರಲ್ಲ? ಅಂದ್ರೆ ನಿಮ್ಗೆ ಕೋಪ ಬರುತ್ತೆ ಕರೆಕ್ಟ್ ಆಗಿ. ಸ್ವಲ್ಪ ಬೇಜಾರಾಯ್ತು ನಿಮ್ಗೆ ಅಂದಿದ ತಕ್ಷಣ. ಅಂತದ್ರಲ್ಲಿ ನೀವು ಅನ್ನೋ ಪದಕ್ಕೆ ಇಷ್ಟು ಪವರ್ ಇದೆ ಅಂದ್ರೆ, ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಸಾಯಿಸ್ತಾ ಇದಾರೆ, ಕೋಪ ಬರಬಾರ್ದ? ರೋಡ್ಗಳನ್ನ ನಾವು ದುಡ್ಡು ಕೊಟ್ಟು ಟ್ಯಾಕ್ಸ್ ಹಾಕ್ತಾ ರೋಡ್ ಮಾಡ್ತಾ ಇದೀವಿ, ರೋಡಲ್ಲಿ ಹಳ್ಳದೊಣ್ಣೆ ಬಿದ್ದು ಸಾಯ್ತಾ ಇದೀವಿ, ಕೋಪ ಬರಬಾರ್ದ? ನಾವಿಲ್ಲಿ ಲೈಟ್ಗಳು, ಫ್ಯಾನ್ಗಳು ಹಾಕೊಂಡು ಆರಾಮಾಗಿ ಇರ್ತೀವಿ, ತುಂಬಾ ಕಡೆ ಊರಿಗೆ ಹಳ್ಳಿಗೆ ಕರೆಂಟ್ಗಳಿರಲ್ಲ, ಕೋಪ ಬರಬಾರ್ದ? ಬರದೆ ಹೆಂಗಿರುತ್ತೆ? ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಸಾಯಿಸ್ತಾ ಇದಾರೆ, ನಮ್ ದೇಶದಲ್ಲಿ ಕೆಲವ್ರು ಮಾತ್ರ ಧ್ವನಿ ಎತ್ತುತ್ತಾ ಇದಾರೆ, ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಯಾಕೆ? ನಮ್ ದೇಶ ಅಲ್ಲ, ಅವ್ನ ಯಾವನ್ ಹೋಗಕ್ ಕೇಳ್ದ ನಮ್ ಹಿಂದೂಗಳಿಗೆ ಆತರ ಆಗ್ತಾ ಇದೆ. ನಮ್ ದೇಶ ಮನುಷ್ಯರೇ ಅವರುನು ಈ ತರ ಮಾಡ್ತಾ ಇದಾರೆ, ನಮಗ್ ಕೋಪ ಬರಬಾರ್ದ? ಪ್ರಶ್ನೆ ಮಾಡೋರಿಲ್ಲ ಸರ್.